ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅಪ್ಪನ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಗಾಡಿನಲ್ಲಿ ಬರ್ತಾನೆ ಸಿರಿ ಫುಲ್ ನಿದ್ದೆ ಮಾಡಿಬಿಟ್ಟಿರ್ತಾಳೆ. ಮನೆಗೆ ಬಂದುಬಿಟ್ಟು ಜೋಲಿಲಿ ಹಾಕಿ ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ನೋಡಿದೆ, ಬಟ್ ಮಲ್ಕೊಳ್ಳಿಲ್ಲ. ಜೋಲಿಗೆ ಹಾಕ್ತಾ ಇದ್ದಂಗೆ ಪಾಪು ಎದ್ಬಿಟ್ಲು. ಸರಿ, ಇವಾಗ ಅವಳಿಗೆ ವಿಟಮಿನ್ D3 ಸಿರಪ್ ಹಾಕಬೇಕಾಗಿತ್ತು ಬೆಳಗ್ಗೆನೇ, ಅದು ಹಾಕಿರಲಿಲ್ಲ. ಇವಾಗ ಹಾಕೋಣ ಅಂತ ಅಂದ್ಬಿಟ್ಟು ಇನ್ನು ಅಪ್ಪುಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ ಅಂತ ಅಂದರೆ ಸಿರಿ ಜೊತೆಗೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದ. ಸಿರಿಗೂ ಕೂಡ ಅದೇ ಇಷ್ಟ, ಬೆಳಗ್ಗೆಯಿಂದ ಒಬ್ಬಳೇ ಇರ್ತಾಳಲ್ಲ. ಅವ್ರ ಅಣ್ಣನ ಸ್ಕೂಲ್ ಹತ್ರ ನೋಡ್ತಾ ಇದ್ದಂಗೆ ಫುಲ್ ಖುಷಿ. ಇನ್ನು ಮನೆಗೆ ಬಂದಮೇಲಂತೂ ಇಬ್ಬರು ಸಖತ್ತಾಗಿ ಆಟ ಆಡ್ತಾರೆ. ಇವಾಗಂತೂ ಸಿರಿ ಮನೆಯಲ್ಲಿ ಎಲ್ಲ ಕಡೆ ಓಡಾಡ್ಕೊಂಡು ಆಟ ಆಡ್ತಾಳಲ್ಲ. ಇವಾಗ ಅಪ್ಪು ಈ ಟೇಬಲ್ ಹತ್ರ ಐಡನ್ ಸಿಕ್ ಆಡಿಸೋದು, ಈ ಥರ ಏನಾದರೂ ಒಂದು ಆಟ ಆಡಿಸ್ತಾ ಇರ್ತಾನೆ. ಸೊ ಅದಕ್ಕೆ ಅವಳಿಗೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಸ್ಮೈಲ್ ಮಾಡಿಕೊಂಡು ಫುಲ್ ಖುಷಿಯಾಗಿ ಆಟ ಆಡ್ಕೊಂಡಿರ್ತಾಳೆ ಅಪ್ಪು ಜೊತೆ. ಇವಾಗ ಅಪ್ಪುಗೆ ಡ್ರೆಸ್ ಚೇಂಜ್ ಮಾಡ್ಕೊಂಬ ಹೋಗು ಅಂತ ಅಂದ್ಬಿಟ್ಟು ಹೇಳಿದೆ. ಅವನು ಮೇಲ್ಗಡೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಹಾಗೆ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಬರ್ತಾನೆ. ಫಸ್ಟೆಲ್ಲ ನಾನೇ ಅವನಿಗೆ ಫೇಸ್ ವಾಶ್ ಮಾಡಿಸಿ ಕಾಲ್ಕೈ ಎಲ್ಲ ತೊಳೆಸಿ ಕರ್ಕೊಂಬರ್ತಾಯಿದ್ದೆ. ಬಟ್ ಇವಾಗ ಅವನಿಗೆ ಹೇಳ್ತೀನಿ, ಅವನೇ ಮಾಡ್ಕೊಂಡು ಬರಲಿ, ಒಂದು ಸ್ವಲ್ಪ ಅಭ್ಯಾಸ ಆಗಲಿ ಅನ್ನೋದಕ್ಕೋಸ್ಕರ ಅಷ್ಟೇನೆ. ಇನ್ನಿವಾಗ ಹೋಗ್ಬಿಟ್ಟು ಅಡುಗೆ ಏನಾದರೂ ಮಾಡಬೇಕು. ನಾನು ಸಿಂಪಲ್ಲಾಗಿ ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಯಾಕೆ ಅಂತಂದರೆ ಸಂಜೆ ಹಾಗೆ ಸಾಂಬಾರು ಮಾಡಿಕೊಂಡ್ರೆ ಆಗುತ್ತೆ. ಟೊಮೆಟೊ ಬಾತ್ ಅಂದರೆ ಒಂದು ಸ್ವಲ್ಪ ಈಸಿ ಅಲ್ವಾ, ಬೇಗನೆ ಮಾಡ್ಕೊಂಬಿಡ್ಬೋದು ಅಂತ ಟೊಮೆಟೊ ಬಾತ್ ಮಾಡೋಣ ಅಂತ. ಇನ್ನು ದೀಪ ಅವ್ರಿಗೆ ಮತ್ತು ಪೂರ್ವಿ ಇಬ್ರಿಗೂ ಕೂಡ ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಗೆ ಬರೋಕ್ಕೆ ಹೇಳಿದ್ದೆ. ಮತ್ತು ಸ್ಯಾರಿ ಕೂಡ ತೊಗೊಂಡಿದ್ವಲ್ವ, ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದೀಪನ್ಗೆ ಕೂಡ ಬರೋದಕ್ಕೆ ಹೇಳಿದೆ. ಸೊ ಈ ರೀತಿಯಾಗಿ ಇತ್ತು. ಇವಾಗ ಅವರು ಒಂದು 2:30 ಹಾಗೆ ಪೂರ್ವಿಗೆ ಸ್ಕೂಲ್ ಬಿಡುತ್ತೆ. ಇನ್ನು ಅವ್ರು ಅಲ್ಲಿಂದ ಮಗುನ ಕರ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 2:45 ಹಂಗಾದರೂ ಆಗುತ್ತೆ. ಸೊ ಅವ್ರು ಬರೋ ಅಷ್ಟೊತ್ತಿಗೆ ಅಡುಗೆ ಎಲ್ಲ ರೆಡಿ ಇದ್ದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಸಿರಿನ ಗಾಡಿನಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ವಾ, ಅವಳು ಫುಲ್ ನಿದ್ದೆ ಬರೋಂಗೆ ಆಗೋಗ್ಬಿಟ್ಟಿರುತ್ತೆ. ಇದು ಮಂಕಿ ಕ್ಯಾಪ್ ಹಾಕಿದ್ನಲ್ಲ, ಹಾಗಾಗಿ ಕೂದಲಿಂಗ್ ಆಗೋಗ್ಬಿಟ್ಟಿದೆ. ಇವಾಗ ಅದು ನೀಟಾಗಿ ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ನನ್ನ ಮಗಳನ್ನ ಒಂದು ಸ್ವಲ್ಪ ಆಟ ಆಡೋಕ್ಕೆ ಬಿಡ್ತೀನಿ. ಆಮೇಲೆ ಮಧ್ಯಾಹ್ನ ಸರಿನ ತಿನ್ನಿಸ್ತೀನಿ. ಹಾಂ, ಹೌದು, ಅಮ್ಮ ಅನ್ನಪ್ಪ. ಅಮ್ಮ 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 ಹೇಳು ಸಿರಿ. ಅಮ್ಮ ಅಮ್ಮ ಅಮ್ಮ. ಅಪ್ಪು ಹಂಗೆ ಸಿರಿದು ಒಂದು ರಬ್ಬರ್ ಬ್ಯಾಂಡ್ ತಗೊಂಬ್ರಪ್ಪ. ರಬ್ಬರ್ ಬ್ಯಾಂಡ್ ಎತ್ಕೊಬಾ, ಒಂದು ಅಲ್ಲೇ ಇರ್ಬೇಕು ನೋಡು, ಒಂದು ರಬ್ಬರ್ ಬ್ಯಾಂಡ್ ಎತ್ಕೊಬಾ. ಮಾಡು ಅಂತ ಹೇಳು. ಹೌಸಿಂಗ್ ತೋರ್ಸಪ್ಪು, ತೋರ್ಸು ನೇಲ್ಸು. ಹಾಂ, ತೋರ್ಸು. ನೈಸ್ ಅಪ್ಪು, ಕ್ಯೂಟಾಗಿ ಮಾಡಿದ್ಯಾ. ಇದು ಎಲ್ಲ ಅಕ್ಕ ಮಚ್ಚು ಕೊಟ್ಟಿದ್ದು. ಹೌದಾ, ಚೆನ್ನಾಯ್ತು. ಸೊ ಊಟ ಎಲ್ಲ ಮಾಡಿಬಿಟ್ಟು ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಬರೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ಏನು ಹೆಸ್ರೇನ ಒಬ್ಬಟ್ಟು ನಂಗೆ ಅದು ಏನೋ ಗೊತ್ತಿಲ್ಲ, ಇವಾಗ ಹೆಸ್ರುಗಳೇ ಮರ್ತೋಯ್ತವೆ. ಪೂರ್ವಿ ಅಂತಿರ್ತೀನಿ ಇವರಿಗೆ, ಹಂಗೆ. ಓಕೆ ಬಿಡಿ, ಜೋಕ್ ಸಪಾಟ್. ಇವಾಗ ನಾವು ಮೊನ್ನೆ ಸೀರೆ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನಾವು ಆ್ಯಕ್ಚುಲಾಗಿ ಚಿಕ್ಕಪೇಟೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಚಿಕ್ಕಪೇಟೆಗೆ ಹೋಗೋದಕ್ಕಾಗಲಿಲ್ಲ. ಅಪ್ಪು ಸ್ಕೂಲಿನಿಂದ ಕರ್ಕೊಂಬಂದು ಆಮೇಲೆ ಸಿರಿನ ಅಮ್ಮನ ಮನೇಲಿ ಬಿಟ್ಟು ಇವೆಲ್ಲ ಒಂಥರ ರಗಳೆ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಬೇಡ, ಇಲ್ಲೇ ಎಲ್ಲರೂ ನೋಡೋಣ ಅಂತ ಅಂದ್ಬಿಟ್ಟು ನಾವಿಲ್ಲೇ ನಮ್ಮ ಮನೆ ಹತ್ರನೇ ಪುಷ್ಪಕ್ ಟೆಕ್ಸ್ಟೈಲ್ಸ್ ಅಂತ ಅಂದ್ಬಿಟ್ಟು ಒಂದು ಶಾಪ್ ಇದೆ. ನಾನು ನನ್ನ ಸೀಮಂತಕ್ಕೆ ಒಂದು ಶಾಪಲ್ಲಿ ಸ್ಯಾರಿ ತೊಗೊಂಡಿದ್ದೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ತುಂಬ ಜನ ಕೂಡ ಇಷ್ಟಪಟ್ರಿ ಆ ಕಲರ್ ಕಾಂಬಿನೇಷನ್ ಮತ್ತು ಎಲ್ಲನೂ. ಸೊ ಹಾಗಾಗಿ ಸರಿ ಇಲ್ಲೇ ನೋಡೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ದೀಪ ಇಬ್ಬರು ಕೂಡ ಹೋಗಿದ್ವಿ. ಒಂದಷ್ಟು ಕಲೆಕ್ಷನ್ಸ್ ಅಂದರೆ ನೀವು ನೋಡಿರ್ತೀರ, ಆಲ್ಮೋಸ್ಟ್ ನನ್ನ ವಿಡಿಯೋನಲ್ಲೆಲ್ಲ ಶೇರ್ ಮಾಡ್ಕೊಂಡಿರ್ತೀನಿ. ಸೊ ಅಷ್ಟು ಕಲೆಕ್ಷನ್ಸಲ್ಲಿ ನಮಗೆ ಒಂದಷ್ಟು ಫೈನಲೈಸ್ ಮಾಡಿ ಅದರೊಳಗೊಂದು ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಸೊ ಇದು ಆ್ಯಕ್ಚುಲಾಗಿ ದೀಪ ಅವ್ರು ತೊಗೊಂಡಿರೋದು. ಸೊ ಸ್ಯಾರಿ ಈ ರೀತಿಯಾಗಿ ಇದೆ, ಓಪನ್ ಮಾಡಿ ತೋರಿಸ್ತೀನಿ. ಅದು ಬೇಡ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು.
ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಒಂದು ಪ್ಯಾಟ್ರನ್. ಇದು ಮನೆ ಒಳಗಡೆ ನೋಡಿದ್ರೆ ಅಲ್ವಾ ನಮಗೆ ಒಂಥರ ಪರ್ಪಲ್ ಕಲರ್ ಅಂತ ಅನಿಸುತ್ತೆ, ಬಟ್ ಮನೆ ಹೊರಗಡೆ ನೋಡಿದ್ರೆ ಇದು ಮೆರೂನ್ ಕಲರ್ ಅನಿಸುತ್ತೆ. ನಾನು ಸುಪ್ರಿಯಂಗೆ ಕೂಡ ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ, ಅವರು ಕೂಡ ಇಲ್ಲ ಮೇಘನಾ ಹೊರಗಡೆ ತೋರಿಸ್ತಾ ಇದ್ದೀರಾ ಅಲ್ವಾ, ಸೊ ಮೆರೂನ್ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಬಟ್ ಇದು ಆ್ಯಕ್ಚುಲಾಗಿ ಮನೇಲಿ ನೋಡಿದ್ರೆ ಪರ್ಪಲ್ ಕಲರ್ ಕಾಣಿಸ್ತಾ ಇದೆ ನಮಗೆ ಇವಾಗ. ಸೊ ಡಾರ್ಕ್ ನೇರಳೆ ಕಲರ್ ಅಂತಾರಲ್ಲ ಆ ರೀತಿಯಾಗಿ ನಂಗಂತೂ ತುಂಬ ಅಂದರೆ ತುಂಬ ತುಂಬ ಇಷ್ಟ ಆಯಿತು ಈ ಒಂದು ಸ್ಯಾರಿ. ಇದಾಯಿತು ಎಷ್ಟೋ ತನಕ ಗೊತ್ತಾ, ಹತ್ತತ್ರ ಆಲ್ಮೋಸ್ಟ್ 1.5 ಅವರ್ ತನಕ ನೋಡಿದ್ದೀವಿ ಅಂತ ಅನ್ಕೊತೀನಿ ಸೀರೆನ. ಆಮೇಲೆ ಫೈನಲಿ ಇದೇ ಇಷ್ಟ ಆಗಿದ್ದು ನಮಗೆ. ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್, ಮೇಯ್ನಾಗಿ ಸಖತ್ತು ಗ್ರ್ಯಾಂಡಾಗಿ ಕಾಣಿಸುತ್ತೆ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಇದನ್ನು ಮೈ ಮೇಲೆ ಇಟ್ಕೊಂಡು ಏನೂ ನೋಡಿಲ್ಲ, ಜಸ್ಟ್ ಈ ಥರ ಇಟ್ಕೊಂಡು ಇದು ಚೆನ್ನಾಗಿ ಕಾಣುತ್ತಾ ಏನು ಅಂತ ನೋಡಿದ್ದು. ಇದು ಆ್ಯಕ್ಚುಲಾಗಿ ಫಸ್ಟ್ ನನಗಿಷ್ಟ ಆಯಿತು, ಆಮೇಲೆ ನನ್ನ ಹತ್ರ ಈ ಒಂದು ಕಲರ್ ಕಾಂಬಿನೇಷನ್ ಆಲ್ರೆಡಿ ಇತ್ತು. ಈ ಕಲರ್ ಅಂತ ಅಂದರೆ ಆಲ್ಮೋಸ್ಟ್ ನೇವಿ ಬ್ಲೂ ಅಂತ ಅಂದ್ಕೊಂಡಿದ್ದೆ ಇದನ್ನು ನಾನು ಶಾಪಲ್ಲಿ ನೋಡಿದಾಗ. ಸೊ ನೋಡೋಣ ಮನೆಗೆ ಹೋಗ್ಬಿಟ್ಟು, ಇಫ್ ಇನ್ ಕೇಸ್ ನನ್ನ ಹತ್ರ ಅದೇನಾದರೂ ಇಲ್ಲ ಅಂದರೆ ಇದು ನಾನು ತೊಗೋತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಆಮೇಲೆ ದೀಪನೇ ತುಂಬ ಇಷ್ಟಪಡ್ತಿದ್ರಲ್ಲ, ಸರಿ ದೀಪಂಗೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತಿದ್ದು. ನೋಡಿ ಅವರೇ ಪೇ ಮಾಡಿದ್ದು ಬಿಲ್ಲು, ಪೇ ಮಾಡಿದವ್ರ ಕೈಗೆ ತಾನೇ ಸೇರಬೇಕು ಸೀರೆ, ಅದಕ್ಕೆ ಸರಿ ನೀನೇ ಇಟ್ಕೊಳ್ಳಮ್ಮ ಅಂದ್ಬಿಟ್ಟು ಅವ್ರಿಗೇ ಸೀರೆ ಇದು ಮಾಡಿದಾಯಿತು. ಸೊ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ದೀಪಂಗೆ, ಚೆನ್ನಾಗಿದೆ ಅಲ್ವಾ? ಕಮೆಂಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಎಲ್ಲನೂ ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹೇಗಿದೆ ಅಂತ ಅಂದ್ಬಿಟ್ಟು ನೀವು ಕೂಡ ತಿಳಿಸಿ. ಒಳಗಡೆ ಪಲ್ಲು ಎಲ್ಲ ಓಪನ್ ಮಾಡಲಾ? ಜಸ್ಟ್ ಹಿಂಗೆ ತೋರಿಸ್ತೀನಿ. ನಾನಿಲ್ಲಿ ಸ್ಯಾರಿ ಪಿಕ್ನ ಕೂಡ ಅಟ್ಯಾಚ್ ಮಾಡ್ತೀನಿ, ನೋಡ್ಬೋದು, ಶಾಪಲ್ಲಿ ತೋರಿಸಿದ್ರಲ್ಲ ಅವರು ಹಾಗೆ. ಸೊ ನೋಡಿ ಈ ಥರ ಫುಲ್ಲು ಬಾಡಿ ಇದೇ ಥರನೇ ಬರ್ತಾ ಇದೆ. ಆ್ಯಂಡ್ ಸೆರಗು ಬಂದ್ಬಿಟ್ಟು ಇದು ಬ್ಲೌಸು, ಈ ಕಲರ್ ಗ್ರೀನ್ ಕಲರಲ್ಲಿ ಬ್ಲೌಸ್ ಬರ್ತಾ ಇದೆ. ಆ್ಯಂಡ್ ಇದೆಲ್ಲೋಯ್ತು ಸೆರಗಿದು ನನಗೆ ಮರ್ಚಕ್ಕೆ ಬರಲ್ಲ ನನ್ನ ಸೀರೆ, ಅದಕ್ಕೆ ನೋಡಿ ಈ ಕಲರ್ ಸೆರಗು ಸಖತ್ತು ಗ್ರ್ಯಾಂಡ್ ಆಗಿದೆ. ಇದಕ್ಕೆ ನಾವು ಪೇ ಮಾಡಿದ್ದು ಬಂದ್ಬಿಟ್ಟು ಹೇಳ 3,800 ರೂಪಾಯಿ ಇದಕ್ಕೆ ನಾವು ಪೇ ಮಾಡಿದ್ದು. ನಿಜವಾಗ್ಲೂ ಹೇಳ್ತೀನಿ ಸಖತ್ ಅಫೋರ್ಡಬಲ್ಲು. ಹಾಗೆಯೇ ವರಮಹಾಲಕ್ಷ್ಮಿಗೆ ಅಂತ ಅಂದ್ಬಿಟ್ಟು ಆಫರ್ ಬಿಟ್ಟಿರ್ತಾರೆ ಅಲ್ವಾ, ಸೊ ಹೋಗ್ಬಿಟ್ಟು ಕಲೆಕ್ಷನ್ಸಲ್ಲಿ ನೋಡಿ ತೊಗೊಂಬಂದಿತ್ತು. ಆ್ಯಂಡ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಕೂಡ ಇದೆ. ಯಾರಾದರೂ ನೋಡ್ತೀರಾ ಅಂತ ಅಂದರೆ ನೋಡ್ಬೋದು, ದಾಸರಳ್ಳಿನಲ್ಲಿ ಇದೆ ಶಾಪು, ಇದು ಪುಷ್ಪಕ್ ಟೆಕ್ಸ್ಟೈಲ್ಸ್ ಅಂತ ಅಂದ್ಬಿಟ್ಟು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಬೈನಪ್ಪ ಸರ್. ನೋಡಿ ಯಾರಾದರೂ ತೊಗೋತೀರಾ ಅಂತ ಅಂದರೆ ಒಂದ್ಸರಿ ಶಾಪ್ ವಿಸಿಟ್ ಮಾಡಿ. ಕೊಲಾಬ್ರೇಷನ್ ಅಂತೂ ಅಲ್ಲ ಫ್ರೆಂಡ್ಸ್, ಆಮೇಲೆ ಕೊಲಾಬ್ರೇಷನ್ ಅಂದ್ಕೋಬೇಡಿ, ನಾವೇ ಹೋಗಿ ದುಡ್ಡು ಕೊಟ್ಬಿಟ್ಟು ದೀಪಂಗೆ ತೊಗೊಂಡಿರೋದು. ಇದು ದೀಪ ಅವರು ತೊಗೊಂಡಿರೋದು ಅವ್ರ ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಗುಡ್ಸೋದಕ್ಕೆ ಅಂತ ಅಂದ್ಬಿಟ್ಟು. ನೋಡಿ ಇದರಲ್ಲಿ ಫ್ರಂಟ್ ಡಿಸೈನ್ ಯಾವ ರೀತಿ ಬಂದಿದೆ ಅಂತ, ಕಂಪ್ಲೀಟ್ ಸೀರೆ ಇದೇ ಥರನೇ ಬರ್ತಾಯಿದೆ, ಸಖತ್ತಾಗಿದೆ, ಸಖತ್ತು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ನಿಜವಾಗ್ಲೂ 3,800 ರೂಪಾಯಿಗೆ ಇದು ಎಷ್ಟು ಬರ್ತಾಗಿದೆ ಗೊತ್ತಾ, ಸಖತ್ತಾಗಿದೆ. ಕಲರ್ ಕಾಂಬಿನೇಷನ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ದೀಪಂಗೂ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಸ್ಯಾರಿ ಅಲ್ವಾ? ಸೊ ಹೇಗಿದೆ ಸ್ಯಾರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಯಿತು, ದೀಪಂಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ಕಲರ್ ಕಾಂಬಿನೇಷನ್ ಅವ್ರ ಹತ್ರ ಇರಲಿಲ್ಲ. ನಾನು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಈ ಥರನೇ ಕಲರ್ ಕಾಂಬಿನೇಷನ್, ಅಂದರೆ ನೇವಿ ಬ್ಲೂಗೆ ಪೇಸ್ಟಲ್ ಗ್ರೀನ್ ಕಲರ್ ಬರುತ್ತಲ್ಲ, ಅಂದರೆ ಈ ಏನು ಹೇಳ್ತಾರೆ ಅದಕ್ಕೆ, ನನಗೆ ಬಾಯಲ್ಲಿದೆ ಹೆಸರು ಬರ್ತಾ ಇಲ್ಲ ಅದಕ್ಕೆ, ಡಿಸ್ಟೆಂಪರ್ ಕಲರು. ಸೊ ಆ ಥರ ಇತ್ತು ನನ್ನ ಹತ್ರ ಆಲ್ರೆಡಿ, ನಾನು ಗೃಹ ಪ್ರವೇಶಕ್ಕೆ ತೊಗೊಂಡಿದ್ನಲ್ವಾ, ಸೊ ಹಾಗಾಗಿ ಸರಿ ಬೇಡ ಅಂದ್ಬಿಟ್ಟು ಅಂದ್ಕೊಂಡೆ. ಆ್ಯಂಡ್ ಇದು ದೀಪಂಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಸ್ಯಾರಿ ತೊಗೋಬೇಕು, ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕ್ಕಪೇಟೆಗೆ ಹೋಗಿ ನಾಳೆ ಅಥವಾ ನಾಡಿದಂಗೆ ತೊಗೊಂಬರ್ತೀನಿ. ಇನ್ನು ನಾಳೆ ಶುಕ್ರವಾರ ಆಗಲ್ಲ, ಇನ್ನು ಶನಿವಾರ ಅಂತೂ ಹೆವಿ ರಶ್ ಇರ್ತಾರೆ, ಭಾನುವಾರ ಕೂಡ ಆಗಲ್ಲ. ಇನ್ನು ನೆಕ್ಸ್ಟು ಸೋಮವಾರ ನೋಡಬೇಕು, ಸೋಮವಾರ ಹಂಗೆ ಹೋಗ್ಬಿಟ್ಟು ತೊಗೊಂಬರ್ತೀನಿ ಸ್ಯಾರಿ. ಆ್ಯಕ್ಚುಲಾಗಿ ಅದನ್ನು ತುಂಬ ಕಲೆಕ್ಷನ್ ನೋಡಿದ್ದು ಮೊದಲು, ಇದನ್ನ ಯಾರೋ ಬೇರೆಯವ್ರು ಸೆಲೆಕ್ಟ್ ಮಾಡಿ ಪಕ್ಕಕ್ಕೆ ಇಟ್ಟಿದ್ರು. ಅವ್ರು ಯಾಕೋ ಅದನ್ನ ಬೇಡ ಅಂತಾನೋ ಸೈಡಲ್ಲಿ ಇಟ್ಟಿದ್ರು. ಇಲ್ಲ ಅವ್ನು ಇಟ್ಕೊಳಂಗಿದ್ರೆ ಶಾಪರ್ ಅವ್ರು ಇಟ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರು ತಾನೆ. ಸೊ ಈ ರೀತಿ ಆಯಿತು. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೀಪ ಅವ್ರ ಮನೆಯಲ್ಲಿ ಯಾವ ರೀತಿ ದೇವ್ರಿಗೆ ಅಲಂಕಾರ ಮಾಡ್ತಾರೆ ಈ ಒಂದು ಸೀರೆನ ಉಡಿಸಿ ಅಂತ ನೋಡುವ. ಸೂಪರ್ ಆಗಿ
ಸೂಪರಾಗಿ. ಓಕೆ. ಬಾಯ್ ಸಿರಿ. ಸ್ಟಾಂಡ್ ಬುಕ್ ಮಾಡಿದ್ವಿ, ಅದು ಬಂದ್ರೆ ಇನ್ನ ಸೂಪರ್. ಏನೋ ಎರಡ ಇವ್ರು ಬುಕ್ ಮಾಡಿರೋದು. ಒಂದು ಬರ್ತಾ ಇಲ್ಲ ಯಾಕೋ ಟೈಮಿಗೆ. ಆರ್ಡರ್ ಮಾಡಿ ಎಷ್ಟು ದಿವಸ ಆಯಿತು, ಇನ್ನೂ ಬಂದಿಲ್ಲ. ನೋಡೋಣ ಬಂದಮೇಲೆ ಯಾವ ರೀತಿ ಇರುತ್ತೆ ಏನು ಅಂತ ಅಷ್ಟೆ. ಸೊ ಇವಾಗ ಜಸ್ಟ್ ಒಂದು ಪ್ರಾಡಕ್ಟ್ ರಿಸೀವ್ ಆಯಿತು, ಹಾಗೆ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೆ. ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ದೇವರ ಹಸ್ತ ಹಾಗೆಯೇ ಪಾದ ತುಂಬ ಕಡಿಮೆ ಪ್ರೈಸಲ್ಲಿ ಇದನ್ನು ತೊಗೊಂಡಿರೋದು. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು ಇದನ್ನು ನೋಡಿ. ಸೊ ಕರೆಂಟ್ ಬೇರೆ ಇಲ್ಲ, ಹಾಗಾಗಿ ನನಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಯಾರು? ಹಾಗೆಯೇ ಇದು ಬಂದ್ಬಿಟ್ಟು ದೇವ್ರದ್ದು ಪಾದ. ನಿಜವಾಗ್ಲೂ ಸಖತ್ ಅಂದರೆ ಸಖತ್ತಾಗಿದೆ. ನಂಗೆ ಮೇಯ್ನಾಗಿ ಇಷ್ಟ ಆಗಿದ್ದು ಅಂದರೆ ದೇವ್ರದ್ದು ಹಸ್ತ. ಎಷ್ಟು ಚೆನ್ನಾಗಿದೆ ನೋಡ್ಬೋದು. ಡೀಟೇಲಿಂಗ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲೊಂದು ಸ್ಟೋನ್ ಉದುರೋಗ್ಬಿಟ್ಟಿದೆ, ಅದು ಬಿಟ್ಟರೆ ಇನ್ನೇನಿಲ್ಲ. ತುಂಬಾ ಚೆನ್ನಾಗಿದೆ. ನೀವು ಹೊರಗಡೆ ಚಿಕ್ಕಪೇಟೆಲೆಲ್ಲ ತೊಗೊಳ್ತೀರಾ ಅಂದರೆ ನಿಜ ಪ್ರೈಸ್ ಜಾಸ್ತಿ ಇರುತ್ತೆ. ಯಾರಿಗಾದ್ರೂ ಬೇಕು ಅಂತ ಅಂದರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ, ಸೊ ದಟ್ ನೀವು ಬೈ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಏನು ಮಾಡ್ತಾಯಿದ್ಯಾ? ಮಮ್ಮಮ್ಮ ಆಯ್ತಾ ನಿಂದು? ಬೇಡ, ಅದು ಬೇಡ ಸಿರಿ, ಅದು. ಓ ಏನಮ್ಮ ಓನೇ ಬಂಗಾರಿ? ಅಣ್ಣ ರೀ, ಅಣ್ಣ ಅಣ್ಣ ಅಣ್ಣ. ಕೆಳಗಡೆ ಬಿಟ್ಟರೆ ಸಾಕು, ಫುಲ್ ಮನೆಯೆಲ್ಲ ಓಡಾಡ್ತಾಳೆ. ನೋ ನೋ ಸಿರಿ, ನೋ. ಬಿದೋಗ್ತೀಯಾ? ಇಲ್ಲೇ ಕುಚ್ಕೊಂಡು ಆಟಾಡು. ಇಲ್ಲೇ ಕುಚ್. ಸಿಟ್ ಡೌನ್. ಇಲ್ಲಿ ನಿಂದು ಕುಚ್. ಅಯ್ಯೋ ಆಟಾಡು.